ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ HRMS 2.0ದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ DA ಅರಿಯರ್ಸನ್ನು ಅಂದರೆ ಜನವರಿಯಿಂದ ಏಪ್ರಿಲ್ವರೆಗೂ ಏನು ಸಿಗಬೇಕಲ್ಲ DA ಅರಿಯರ್ಸು, ಆ DA ಅರಿಯರ್ಸನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋವಂಥದ್ದು ನೋಡೋಣ. ಈಗ ಬಂದ್ಬಿಟ್ಟು ಮಾಡ್ಯೂಲ್ ಅರಿಯರ್ಸ್ ಅಂತ ಇದೆ ನೋಡಿ, ಇಲ್ಲಿ ಹೋಮ್ ಪೇಜಲ್ಲಿ ಇನಿಷಿಯೇಟರ್ ರೋಲ್ ತಗೊಳ್ಳಿ. ಆ ಇನಿಷಿಯೇಟರ್ ರೋಲಲ್ಲಿ ಅರಿಯರ್ಸ್ ಅಂತ ಮೊದಲನೇ ಮಾಡ್ಯೂಲೇ ಇದೆ. ಅಲ್ಲಿ ಬಂದ್ಬಿಟ್ಟು ರೋಲು ಇನಿಷಿಯೇಟರ್ ರೋಲ್ ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೆನು ಐಕಾನ್ ಇದೆ ನೋಡಿರಿ, 3 ಡಾಟ್ಸು. ಆ ಮೆನು ಐಕಾನನ್ನು ಕ್ಲಿಕ್ ಮಾಡಿ. ಈಗ ಆಲ್ರೆಡಿ ನಿಮಗೆ ಅನುಭವ ಇರುತ್ತೆ. ಸೊ ಅರಿಯರ್ಸ್ ಇದೆ. ಅರಿಯರ್ಸಲ್ಲಿ ಬಂದುಬಿಟ್ಟು ಡ್ರಾಫ್ಟ್ ಅರಿಯರ್ಸ್ ಅಂತ ಇದೆ, ಮತ್ತು ಇನಿಷಿಯೇಟರ್ ಅಂತ ಇದೆ. ಅಲ್ಲಿ ಡ್ರಾಫ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಜನವರಿಯಿಂದ ಬರಬೇಕು ಅಂತ ನೀವು ಜನವರಿಯಿಂದ ಹಾಕಕ್ಕೆ ಹೋಗ್ಬಿಡಿ, ಅದು ಬರೋದಿಲ್ಲ. ಒಂದ್ಸಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಅದೇ ಹೇಳ್ತಾ ಇದೆ ಮೇ 2026 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಹಾಗಾಗಿ ನಾವು ಮೇ 2000 ನೋಡಿ, ಜನವರಿ ಸೆಲೆಕ್ಟ್ ಮಾಡಿಕೊಂಡೆ ಬರಲಿಲ್ಲ. ಈಗ ನಾವು ಮೇ 2026 ಅಂತ ಏನು ಬರುತ್ತಲ್ಲ, ಈಗ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅಷ್ಟೇ ನಮ್ಮ ಡ್ರಾಫ್ಟ್ ಬಿಲ್ಲಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಜಸ್ಟ್ ವೆಯ್ಟ್, ಡ್ರಾಫ್ಟ್ ಬಿಲ್ ಕಾಣಿಸ್ಕೊಳ್ಳುತ್ತೆ. ಸೊ ಈ ಡ್ರಾಫ್ಟ್ ಬಿಲ್ ನಮಗೆ ಬಂದಿರುತ್ತೆ. ಇಲ್ಲಿ 3 ಬಂದಿರುತ್ತೆ, ಅಂದರೆ ನಿಮ್ದು EST ಎಷ್ಟಿರುತ್ತೋ ಅಷ್ಟು ಬಂದಿರುತ್ತೆ. ಒಂದು ಮಾತ್ರ ಎಕ್ಸ್ಟ್ರಾ ಬಂದಿರುತ್ತೆ. ನಮಗೆ ಇಲ್ಲಿ ಎಕ್ಸ್ಟ್ರಾ ಯಾಕೆ ಬಂದಿದೆ, ನಿಮಗೂ ಹಂಗೆ ಬಂದಿರ್ಬೋದು, ಬಂದಿರುತ್ತೆ ಕೆಲವರಿಗೆ. ಯಾಕೆ ಅಂತ ಅದನ್ನು ಕೂಡ ಹೇಳ್ಬಿಡ್ತೀನಿ. ಒಂದು ಮತ್ತು 2 ನಮ್ಮದು 2 EST ಇರೋದು. ಅದು 1ನೇ ESTನಲ್ಲಿ 2 ಬಿಲ್ಗಳು ಯಾಕೆ ಬಂದಿದ್ದಾವೆ ಅಂದರೆ, ಒಂದು ನಮಗೆ ಫೆಬ್ರವರಿನಲ್ಲಿ ಮಾಡಿರ್ತಕ್ಕಂತಹ EL ಎನ್ಕ್ಯಾಶ್ಮೆಂಟ್ ಇತ್ತಲ್ಲ, ಆ EL ಎನ್ಕ್ಯಾಶ್ಮೆಂಟಿಗೆ ಸಂಬಂಧಪಟ್ಟಂತೆ ಅದು ಕೂಡ ಅರಿಯರ್ಸ್ ಬರುತ್ತೆ. ಇದು ನಿಮಗೆ ಗೊತ್ತಿರಲಿ, ಬಹಳ ಜನರಿಗೆ ಗೊತ್ತಿಲ್ಲ. EL ಎನ್ಕ್ಯಾಶ್ಮೆಂಟ್ ಮಾಡಿಕೊಂಡ್ರೆ ಅವರಿಗೂ ಕೂಡ ಅರಿಯರ್ಸು ಇರುತ್ತೆ. ಅದು ಯಾವ ಅರಿಯರ್ಸು ಅಂತ ಹೇಳಿದ್ರೆ, EL ಎನ್ಕ್ಯಾಶ್ಮೆಂಟ್ ಮಾಡಿರುವಂತಹ DA ಅರಿಯರ್ಸ್ ಆಗಿರುತ್ತದು. ಸೊ ಈಗ ನಾವು ಅಲ್ಲಿ ಫೈಲನ್ನು ಓಪನ್ ಮಾಡೋಣ. ಸೊ ಇದು ಡ್ರಾಫ್ಟಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅನ್ನೋವಂಥದ್ದನ್ನು ನಾನು ಜಸ್ಟ್ ನಿಮಗೆ ತೋರಿಸೋದಕ್ಕೆ ಅದನ್ನು ಓಪನ್ ಮಾಡಿದೆ. ಸೊ ಈಗ ನಾವು ಪುನಃ ವಾಪಸ್ ಹೋಗ್ಬೇಡ. ವಾಪಸ್ ಹೋಗ್ಬಿಟ್ಟು ನೇರವಾಗಿ ಏನು ಪ್ರೋಸೆಸ್ ಮಾಡಬೇಕು ಅನ್ನೋ, ಯೂಶ್ವಲಿ ನಿಮ್ಮ ಏನು ಡ್ರಾಫ್ಟ್ ಬಿಲ್ ಏನು ಅಲ್ಲಿ ಶೋ ಆಗ್ತಾ ಇದೆಯಲ್ಲ, ಯೂಶ್ವಲಿ ಎಲ್ಲರದು ಕರೆಕ್ಟ್ ಆಗಿರುತ್ತೆ. ಒನ್ಸ್ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಿವ್ಯೂ ಮಾಡ್ಬೋದು. ನೋಡಿ, ಒಂದನೇದು ನಾನು ಪ್ರಿವ್ಯೂ ಮಾಡ್ತೀನಿ. ಚೆಕ್ ಬಾಕ್ಸ್ ಓಪನ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ರಿವ್ಯೂ ಅಂತ ಇರುತ್ತೆ, ಪ್ರಿವ್ಯೂ ಕ್ಲಿಕ್ ಮಾಡಿ. ಪ್ರಿವ್ಯೂ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನಮ್ಮಲ್ಲಿರ್ತಕ್ಕಂಥ ಆ ESTನಲ್ಲಿರ್ತಕ್ಕಂಥ ಎಲ್ಲ ಎಂಪ್ಲಾಯಿಗಳ ಹೆಸರು ಮತ್ತು ಅವರಿಗೆ ಏನು ಮಾಮೂಲಿ ಗ್ರಾಸ್ ಸ್ಯಾಲ್ರಿ ಎಷ್ಟು ಅದರದ್ದು, ನಮಗೆ DA ಅರಿಯರ್ಸು ಎಷ್ಟು ಬರುತ್ತೆ ಅದನ್ನು ಕೂಡ ಇರುತ್ತೆ. ಮತ್ತು NPS ಕಟಾವಣೆ ಏನಾದರೂ ಇದ್ದರೆ ಇದು DA ಅರಿಯರ್ಸಿಗೂ ಕೂಡ NPS ಕಟಾವಣೆ ಆಗುತ್ತೆ. ಸೊ ಇದು ನಿಮ್ಮ ಗಮನದಲ್ಲಿರಲಿ. ಇಲ್ಲಿ NPS ಕಟಾವಣೆ ಒಂದು ಆಗುತ್ತೆ, ಅದು ಬಿಟ್ಟರೆ ಬೇರೆ ಏನೂ ಕಟಾವಣೆಗಳು ಇಲ್ಲಿ ಆಗೋದಿಲ್ಲ. ಸೊ ಇದನ್ನು ನಾನು ಎಕ್ಸ್ಪೋರ್ಟ್ ಮಾಡ್ಕೊಳ್ತೀನಿ, PDF ಅಂದರೆ ಒಂದು ಡೌನ್ಲೋಡ್ ಮಾಡ್ಕೊಳ್ತೀನಿ. ನಮ್ಮ ರೆಫರೆನ್ಸಿಗೆ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟು ಅದನ್ನು ಬಿಲ್ ಫಾರ್ವರ್ಡ್ ಮಾಡೋಣ. ಎಸ್, ಸೊ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆಗಿರೋದು ಆದಮೇಲೆ ನೆಕ್ಸ್ಟು ನೋಡಿ, ಆ ಬಿಲ್ಲನ್ನು ನಾವು ಈಗ 1 ಬೈ ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ. ಸೊ ನಾನೀಗ ಇದನ್ನು ಫಾರ್ವರ್ಡ್ ಮಾಡ್ತೀನಿ. ನೋಡಿ, ಅಪ್ರೂವ್ ಅರಿಯರ್ ಬಿಲ್ ಅಂತ ಇದೆ ನೋಡ್ರಿ ಅಲ್ಲಿ. ಎಸ್ ಕೊಡಿ. ಸೊ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಕೊನೆಯಲ್ಲಿ ನಮಗೆ ಬಿಲ್ ಅಪ್ರೂವ್ K2ಗೆ ಸೆಂಡ್ ಆಗದೇ ಇರೋದಕ್ಕೆ ಒಂದಿಷ್ಟು ಏನು ಮಾಡ್ಬೋದು, ಏನಿರುತ್ತೆ, ಯಾಕೆ ಆಗ್ತಾ ಇಲ್ಲ ಅನ್ನೋವಂಥದ್ದು ಇರುತ್ತೆ. ಸೊ ಅದು ಆ ಟೈಮ್ ಬಂದಾಗ ನಾನು ಹೇಳ್ತೀನಿ. ಜಸ್ಟ್ ವೆಯ್ಟ್. ಈಗ ನಾವು ಅದೇ ರೀತಿಯಾಗಿ ಮತ್ತೊಂದು ಇನ್ಬಾಕ್ಸಲ್ಲಿರೋ ಮತ್ತೆ 2 ಬಿಲ್ಲನ್ನು ಕೂಡ ನಾವು ಅದೇ ರೀತಿಯಾಗಿ ಅಪ್ರೂವ್ ಮಾಡೋದಕ್ಕೆ ಕಳಿಸೋಣ. ಅಂದರೆ ಅಪ್ರೂವ್ ಅರಿಯರ್ ಬಿಲ್ ಅಂತ ಇದೆ ನೋಡಿ, ಅದಕ್ಕೆ ಕಳಿಸ್ಕೊಳ್ಳೋಣ ನಾವು. ಸೊ ಇದನ್ನು ಕೂಡ ನೀವು ಪ್ರಿವ್ಯೂ ಮಾಡಿಕೊಂಡು ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಎಲ್ಲವನ್ನು ಕೂಡ ನೀವು ಪ್ರಿವ್ಯೂ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ, ಎಕ್ಸ್ಪೋರ್ಟ್ PDF ಮಾಡ್ಕೋಬೇಕಾಗತ್ತೆ. ಸೊ ಜಸ್ಟ್ ವೇಟ್. ಪ್ರಿವ್ಯೂ ಆದಮೇಲೆ ಎಕ್ಸ್ಪೋರ್ಟ್, ಅದು PDF ರೂಪದಲ್ಲಿ ಎಕ್ಸ್ಪೋರ್ಟ್ ಆಗಿರುತ್ತೆ ನೋಡಿ, ಮೇಲ್ಗಡೆ ಎಕ್ಸ್ಪೋರ್ಟ್ ಆಯಿತು. ಸೊ ಈಗ ನಾವು ಮತ್ತೆ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗ್ಬಿಟ್ಟು ಆ EST ಏನಿದೆಯಲ್ಲ, EST 1 ಇದೆಯಲ್ಲ, ಅದನ್ನು ನಾವೀಗ ಅಪ್ರೂವ್ ಅರಿಯರ್ ಬಿಲ್ ಅಂತ ಇದೆ ನೋಡಿ, ಅಲ್ಲಿಗೆ ನಾವು ಕಳಿಸೋಣ. ಈಗ ಪ್ರಿವ್ಯೂ ಮಾಡಿದ್ದಾಯಿತು, ಇದನ್ನೇನು ಹೋಲ್ಡ್ ಮಾಡೋದಿಲ್ಲ, ಅಲ್ಲಿ ಅಪ್ರೂವ್ ಮಾಡೋಣ. ಸೊ ಇದು ಏನು ವೆರಿಫೈಯರ್ ಇದಾರಲ್ಲ, ಇನಿಷಿಯೇಟರಿಂದ ವೆರಿಫೈಯರ್ ಲಾಗಿನಿಗೆ ಈ 2 ಬಿಲ್ಗಳು ಹೋಗ್ತಾ ಇದೆ. 2 ಬಿಲ್ ಹೋಯಿತು.
ನೆಕ್ಸ್ಟ್ ಇಲ್ಲಿ ನಿಮ್ಗೆ ಇದು ಯಾವುದು ಸಂಬಂಧಪಟ್ಟಿದೆ ಅನ್ನೋವಂಥದ್ದು ಬಂದಿರುತ್ತೆ ನೋಡಿ. ಅಲ್ಲಿ ನೋಡಿ ಎನ್ಕ್ಯಾಶ್ಮೆಂಟ್ ಎನ್ಕ್ಯಾಶ್ಮೆಂಟ್ ಇದು ಎನ್ಕ್ಯಾಶ್ಮೆಂಟ್ ಆಗಿರೋವಂಥದ್ದು ಇರುತ್ತೆ. ಈ ಎನ್ಕ್ಯಾಶ್ಮೆಂಟ್ ಅನ್ನೋದು ಯಾಕೆ ಬಂತು ಅಂತ ಹೇಳಿದ್ರೆ, ನೀವು ಎನ್ಕ್ಯಾಶ್ಮೆಂಟ್ ಮಾಡ್ಕೊಂಡಿದ್ರಲ್ಲ ಅದ್ರದ್ದು ಸೇರಿ ನಮಗೆ ಇದು ಬರುತ್ತೆ. ಇದನ್ನು ಪ್ರಿವ್ಯೂ ಮಾಡ್ಕೊಳ್ಳಿ. ನೀವೇನಾದರೂ ಎನ್ಕ್ಯಾಶ್ಮೆಂಟ್ ಮಾಡ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅರಿಯರ್ಸ್ ಸಿಗುತ್ತೆ. ಅದನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ಅದನ್ನು ನೀಟಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ಬ್ಯಾಕ್ ಬಂದು ಓಕೆ, ಇದನ್ನು ಕೂಡ ಅಪ್ರೂವ್ ಅರಿಯರ್ ಬಿಲ್ ಅಂತ ಮಾಡೋಣ. ಸೊ ಜಸ್ಟ್ ಇದು 800 ರೂಪಾಯಿ ಸಿಕ್ಕಿದೆ, 891 ಸಿಕ್ಕಿದೆ. ಅವ್ರಿಗೆ ಸಂಬಂಧಪಟ್ಟಂತೆ ಎಷ್ಟಿರುತ್ತೋ ಅಷ್ಟೇ ಸಿಗುತ್ತೆ. ಇದನ್ನು ಕೂಡ ಅಪ್ರೂವ್ ಮಾಡೋದಕ್ಕೆ ವೆರಿಫೈಯರ್ ಅವರಿಗೆ ಕಳಿಸ್ಕೊಳ್ಳೋಣ. ಜಸ್ಟ್ ವೆಯ್ಟ್, ನೆಟ್ವರ್ಕ್ ಇಶ್ಯೂ ಇದೆ. ಸೊ ಇದು DA ಅರಿಯರ್ಸು ಈಗ ತಾನೇ ಬಿಟ್ಟಿರೋದ್ರಿಂದ ಸ್ವಲ್ಪ ಟೆಕ್ನಿಕಲ್ ಎರರ್ಸು ಮತ್ತು ಸರ್ವರ್ ಬ್ಯುಸಿ ಇದೆ. ಅದನ್ನು ನಾವು ಹೇಗೆ ಮಾಡ್ಕೊಳ್ಳೋದು ಅನ್ನೋವಂಥದ್ದನ್ನು ಕೂಡ ನೋಡ್ಕೊಳ್ಳೋಣ. ನೆಕ್ಸ್ಟ್ ಬಂದ್ಬಿಟ್ಟು ವೆರಿಫೈಯರ್ ಲಾಗಿನ್ನು. ಸೊ ವೆರಿಫೈಯರ್ ಲಾಗಿನ್ನು ನಿಮಗೆ ನೋಡಿದ್ರೆ ನೋಡ್ಬೋದು, ನೋಡ್ದೇನೂ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ಹ್ಯಾಸ್ ಯೂಶಲಿ ನಿಮಗೆ ವೆರಿಫೈಯರ್ ಲಾಗಿನಲ್ಲಿ ನೀವೇನು ಮಾಡಬೇಕು ಅನ್ನೋವಂಥದ್ದು ಎಲ್ಲ ಬಿಲ್ಗಳಲ್ಲೂ ಸೇಮ್ ಪ್ರೋಸೆಸ್ ಇರುತ್ತೆ. ಇಲ್ಲಿ ಬನ್ನಿ, ಇಲ್ಲಿ ಆ್ಯಕ್ಷನಲ್ಲಿ ಅಕ್ಸೆಪ್ಟ್ ಕೊಡಿ. ಇಲ್ಲಿ ಅಕ್ಸೆಪ್ಟ್ ಅನ್ನೋವಂಥದ್ದನ್ನು ನಾನು ಶಾರ್ಟಾಗಿ AC ಅಂತ ಬರೀತಾ ಇದ್ದೀನಿ. ಅಲ್ಲಿ ನೀವು ಯಾವ ಅಕ್ಷರ ಬರೆದ್ರು ಅದು ತಗೊಳುತ್ತೆ. ಸೊ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿರೋವಂಥದ್ದು. ಮತ್ತು ಇನ್ನೊಂದು ಬಿಲ್ಲನ್ನು ಕೂಡ ಅದೇ ರೀತಿಯಾಗಿ ಮಾಡೋಣ. ಜಸ್ಟ್ 5 ಸೆಕೆಂಡ್ ಕೆಲಸ ಇದು. ಅದನ್ನು ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಇದರಲ್ಲೇನು ನಮಗೆ ಹೆಚ್ಚು ಹೊತ್ತು ಹಿಡಿಯೋದಿಲ್ಲ. ಮತ್ತು ಇನ್ಬಾಕ್ಸಲ್ಲಿರೋದು ಮತ್ತೊಂದನ್ನು ಕೂಡ ಅದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಮಾಡಿಕೊಂಡು ರಿಮಾರ್ಕ್ಸಲ್ಲಿ ಹಾಗೆ ಬರೀರಿ, ಅಕ್ಸೆಪ್ಟೆಡ್ ಅಂತ ಬರೀರಿ. ಓಕೆ, ಸಬ್ಮಿಟ್. ಈಗಿದು ಅಪ್ರೂವರ್ ಲಾಗಿನಿಗೆ ಹೋಗಿರುತ್ತೆ. ಈ 3 ಏನು ಬಿಲ್ ಮಾಡಿದ್ವಲ್ಲ ನಾವು ಅರಿಯರ್ಸ್ ಬಿಲ್ಲು ಅವ್ರಿಗೆ ಹೋಗಿರುತ್ತೆ. ಸೊ ಅವ್ರ ಲಾಗಿನ್ನಲ್ಲಿ ಬಂದಿರತಕ್ಕಂಥದ್ದನ್ನು ಮಾಡಿಬಿಟ್ಟು ನಾವು K2ಗೆ ಸೆಂಡ್ ಮಾಡೋದಕ್ಕೆ ನೋಡೋಣ ಬನ್ನಿ. ಸೊ ಮತ್ತೆ ನಾವೀಗ ಅಪ್ರೂವರ್ ಲಾಗಿನ್ನು ಅರಿಯರ್ಸಲ್ಲಿ ಆ 3 ಬಿಲ್ ಕಾಣಿಸ್ಕೊಳ್ತಾ ಇದೆ ನೋಡಿ ಅಲ್ಲಿ. ಸೊ ಇಲ್ಲೂ ಕೂಡ ಹಾಗೇ ಇಲ್ಲಿ ಬಂದು ಇನ್ಬಾಕ್ಸಲ್ಲಿ ಬಂದಿದೆ. ಇಲ್ಲೂ ಕೂಡ ಅಪ್ರೂವ್ ನೀವೇನು ಆ್ಯಕ್ಷನಲ್ಲಿ ಅಕ್ಸೆಪ್ಟ್ ಮಾಡ್ತಾ ಹೋಗಿ. ಇದು ನೀವು ಮೊದಲನೇ ಬಾರಿನೇ ನೀವು HRMS 2.0ದಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ಗೊಂದಲ ಆಗ್ಬೋದು ಅಥವಾ ಗೊಂದಲಕ್ಕೆ ಕಾರಣ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ತುಂಬ ಸರಳವಾಗಿ ಮತ್ತು ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದು ಎಲ್ಲೂ ಗೊಂದಲಕ್ಕೆ ಆಸ್ಪದ ಇಲ್ಲದೆ. ಹಾಗಾಗಿ ನೀವು ಇದನ್ನು ನೋಡಿ. ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋವಂಥದ್ದು. ಜಸ್ಟ್ ವೆಯ್ಟ್, ಕನ್ಫರ್ಮೇಷನ್ ಮೆಸೇಜ್ ಆಯಿತು. ಸೊ ಮತ್ತೊಂದಿದೆ, ಅದನ್ನೇ ಮಾಡಿಬಿಟ್ಟು ಈಗೇನು ಮಾಡೋಣ ಅಂತ ಹೇಳಿದ್ರೆ ಇದನ್ನೊಂದು ಮುಗಿಸ್ಬಿಟ್ಟು ಈಗ ನಾವು ಫೈನಲ್ ಅರಿಯರ್ಸ್ ಬಿಲ್ಲನ್ನು ನಾವು K2ಗೆ ಸೆಂಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡೋಣ ಬನ್ನಿ. ನೀವು ಇಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪೇ ಸ್ಲಿಪ್ಪನ್ನು ಇಲ್ಲೇ ಪೇ ಸ್ಲಿಪ್ಪನ್ನು ನೀವು ಅರಿಯರ್ಸ್ ಪೇ ಸ್ಲಿಪ್ಪನ್ನು ನೀವು ತೊಗೋಬೋದು. ಸೊ ಈಗ ನಾವು ಕಳಿಸಿರೋ ಅಂಥದ್ದನ್ನು ನಾವೀಗ ಇಲ್ಲಿ ಏನು ಮಾಡೋದು, ಫೈನಲ್ ಅರಿಯರ್ಸ್ ಬಿಲ್ ಅಂತ ಇದೆ, ಅದನ್ನು ತಗೊಳ್ಳಿ. ಇಲ್ಲೂ ಕೂಡ ಅಷ್ಟೇ ಮೇ ತಿಂಗಳನ್ನು ತಗೊಳ್ಳಿ. ನೀವು ಮೇ ತಿಂಗಳನ್ನೇ ತಗೋಬೇಕಾಗುತ್ತೆ. ಅವರು ಅಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಮೇ ತಿಂಗಳನ್ನೇ ಆನ್ಗೋಯಿಂಗ್, ಅಂದರೆ ಯಾವಾಗ ನಡೀತಾ ಇರುತ್ತೋ ಅರಿಯರ್ಸು ಆ ತಿಂಗಳನ್ನು ತಗೋಬೇಕು. ನಾವು ಹಿಂದೆ HRMS 1ನಲ್ಲಿ ಏನು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಯಾವ ತಿಂಗಳಿಂದ ಯಾವ ತಿಂಗಳು ಅಂತ ತಗೊಳ್ತಾ ಇದ್ವಿ. ಇಲ್ಲಿ ಹಾಗಲ್ಲ, ಯಾವ ತಿಂಗಳು ಅನ್ನೋವಂಥದ್ದು ನೋಡಿ ತಗೋಬೇಕಾಗುತ್ತೆ. ಸೊ ಇಲ್ಲಿ ಬನ್ನಿ, ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಪ್ರಿವ್ಯೂ ಅರಿಯರ್ಸ್ ಸ್ಲಿಪ್ ಅಂತ ಬರ್ತಾಯಿದೆ. ಇದೇ ಪೇ ಸ್ಲಿಪ್ ಆಗಿರುತ್ತೆ. ಇದನ್ನು ನೀವು ಬೇಕಿದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಇದು ಪ್ರಾವಿಷನಲ್ ಪೇ ಸ್ಲಿಪ್ ಆಗಿರುತ್ತೆ ಅರಿಯರ್ಸ್ಗೆ ಸಂಬಂಧಪಟ್ಟಂತೆ. ಅಥವಾ ನೀವು ಸ್ಯಾಲ್ರಿ ಬಿಲ್ ಮಾಡೋದಾದರೆ ಸ್ಯಾಲ್ರಿ ಬಿಲ್ಲಿಗೆ ಸಂಬಂಧಪಟ್ಟಂತೆಯೇ ಇರುತ್ತೆ. ನೋಡಿ, ಒಟ್ಟಿಗೆ ಕೊಟ್ಟರೆ ಮರ್ಜ್ ಆಗುತ್ತೆ. ನಮಗೆ K2ಗೆ ಸೆಂಡ್ ಮಾಡೋದಕ್ಕೆ ನಿಮಗೆ ಆಗ್ತಾ ಇರಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಸಂಜೆನೆ, ಅಂದರೆ ದಿನಾಂಕ 6/6/2026 ಸಂಜೆನೆ ಬಿಟ್ಟಿರೋದ್ರಿಂದ ನಮಗೆ ಸ್ವಲ್ಪ ಅದು ಸರ್ವರ್ ಬ್ಯುಸಿ ಇರೋದ್ರಿಂದ ಅದು ಟೆಕ್ನಿಕಲ್ ಎರರ್ಸ್ ಇದೆ. ಇಶ್ಯೂ ಅಲ್ಲ, ಅದು ಸ್ವಲ್ಪ ಎರರ್ಸ್ ಇರೋದ್ರಿಂದ ನಮಗೆ
ಅಲ್ಲಿ ನಿಮಗೆ ಸೆಂಡ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಸೊ ನಿಮಗೆ ಬಹುಶಃ ನೀವು ಲಾಗಿನ್ ಮಾಡಬೇಕಾದ್ರೆ ನಿಮಗೆ ಸರ್ವರ್ ಬ್ಯುಸಿ ಇದೆ ಅನ್ನೋವಂಥದ್ದು ನಿಮ್ಗೆ ಗೊತ್ತಾಗಿದೆ. ಯಾಕೆಂದರೆ ಲಾಗಿನ್ನೂ ಕೂಡ ಸಮಸ್ಯೆ ಇದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ನೀವು ಇಲ್ಲಿಗೆ ಬಂದು ನಮ್ದೇನಾದರೂ ತಪ್ಪಾಗಿದೆಯೋ, ಇಲ್ಲಿ ಏನು K2ಗೆ ಸೆಂಡ್ ಮಾಡೋದಕ್ಕೆ ಅವಕಾಶನೇ ಆಗ್ತಾ ಇಲ್ಲ ಅಂತ ನೀವೇನಾದರೂ ಕನ್ಫ್ಯೂಷನ್ ಆಗ್ತಾ ಇದ್ದರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ. ಯಾಕೆ ಅಂತ ಹೇಳಿದ್ರೆ ಇದು ಸಿಸ್ಟಮ್ ಎರರ್ ಅನ್ನೋದು ಬಿಟ್ಟರೆ ನಿಮ್ಮ ಲಾಗಿನ್ನಲ್ಲಿ ಆಗ್ತಾ ಇರೋ ಎರರ್ ಅಲ್ಲ ಇದು, ಅದು ನಿಮ್ಮ ಗಮನದಲ್ಲಿರಲಿ. ಸೊ ಇದಿಷ್ಟು ನಾವು ಹೇಗೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನೀವು ಅದನ್ನು ಮಾಡ್ಬೋದು, ಅಥವಾ ಒನ್ ಡೇ ಬಿಟ್ಟು ಇದನ್ನು ಮಾಡಿ. ಇದಾಗಿತ್ತು ಅರಿಯರ್ಸ್ ಬಿಲ್ ಮಾಡ್ಕೊಳ್ಳೋದು. ಮಾಹಿತಿ ಇಷ್ಟವಾಗಿದ್ದರೆ